ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋರಾಶಯೋ ನಕ್ಷತ್ರಾಣಿ ಸಯೋಗ ಕಾಶ್ಚತಿತಯಾಸ್ತದ್ದೇವತಾಸ್ತದ್ಗಣ ಮಾಸಾಬ್ಧ ಋತವಸ್ತಥೈವ ದಿವಸ ಸಂಧ್ಯಾ ಸ್ತತಾರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿಯ ಸಮಸ್ತ ವೀಕ್ಷಕ ಬಾಂಧವರನ್ನ ವಾರ್ಷಿಕವಾದಂತಹ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಕರ್ಕಾಟಕ ರಾಶಿಯವರಿಗೆ ಕರ್ಮಭಾವಾಧಿಪತಿ ರಾಶಿಯಲ್ಲಿ ಉದಯಿಸಿದಂತಹ ಸ್ಥಿತಿ ವರ್ತಮಾನ ಕಾಲದಲ್ಲಿ, ಸಪ್ತಮದಲ್ಲಿ ಚಂದ್ರಗ್ರಹ, ಷಷ್ಠದಲ್ಲಿ ರವಿಗ್ರಹ, ಅಷ್ಟಮ ಶನಿ ಹೇಳುವಂಥದ್ದು ವರ್ಷಾರಂಭದಲ್ಲಿ ಇರುವಂಥದ್ದು, ಸದ್ಯೋ ಭವಿಷ್ಯತ್ತಿನಲ್ಲಿ ಶನಿಯ ಒಂದು ನಿರ್ಗಮನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಇರುವಂಥದ್ದು. ಸೊ ಕಾನೂನಿನ ತೊಂದರೆಗಳು, ಸಾರ್ವಜನಿಕ ಬದುಕಿನಲ್ಲಿ ಆದಂತಹ ಒಂದಷ್ಟು ತೊಂದರೆಗಳು, ಅವಮಾನ, ಅಪಮಾನ, ಅಪಕೀರ್ತಿ, ಅಪಜಯಾದಿ ಫಲಗಳೆಲ್ಲ ಏನುಂಟು ಅದೆಲ್ಲ ದೂರಾಗುವಂತಹ ಸಂದರ್ಭಗಳು ಸನ್ನಿಹಿತವಾಗಿದೆ. ಇನ್ನು ಆದರೆ ದೈವ ಬಲವನ್ನು ಕಳೆದುಕೊಂಡಿರುವಂತಹ ಸಂದರ್ಭವನ್ನು ಸದ್ಯೋ ಭವಿಷ್ಯತ್ತಿನಲ್ಲಿ ಎದುರಿಸ್ತೀರಿ. ಅಷ್ಟಮ ಶನಿ ಏನೋ ಬಿಡುತ್ತದೆ, ಆದರೆ ಮೇ ಮಾಸದಿಂದ ವ್ಯಯಭಾವಕ್ಕೆ ಗುರು ಬಂದು ಕೂತುಕೊಳ್ತಾನೆ. ಅದು ಕೂಡ ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳ ಅಪಜಯದ ಫಲವನ್ನು ಹೇಳುವಂತಹ ಸ್ಥಿತಿ. ಯಾವುದೋ ಒಂದು ಯೋಚನೆಗಳು, ತೀರ್ಮಾನಗಳು ಇದನ್ನೆಲ್ಲ ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ಅಪಜಯ ಹೇಳುವಂಥದ್ದು, ಅಭದ್ರತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಕಾನೂನಾತ್ಮಕವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆಯನ್ನು ವಹಿಸಿ, ಭೂಮಿ ಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆ, ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಧನಾತ್ಮಕವಾದಂತಹ ಫಲದ ಯೋಗಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಕೌಟುಂಬಿಕ ಮತ್ತು ಸಾಂಸಾರಿಕವಾದಂತಹ ಜೀವನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಸೂಕ್ಷ್ಮ ಮಾನಸಿಕತೆಯಿಂದ ಹೆಜ್ಜೆಯನ್ನು ಇಡುವಂತಹದ್ದು ತುಂಬ ಅವಶ್ಯಕ ಅಂತ ಅನ್ನಿಸ್ತಾ ಉಂಟು. ಕಾರಣ ಎಲ್ಲಿಯೋ ಒಂದು ರೀತಿಯಲ್ಲಿ ಜಗತ್ತನ್ನೆಲ್ಲ ಗೆಲ್ಲುವಂತಹ ಯೋಗ್ಯತೆ ಮತ್ತು ತಾಕತ್ತು ಹೇಳುವಂತಹದ್ದು ನಮ್ಮೊಳಗೆ ಇರ್ತದೆ. ಆದರೆ ನಾವು ಮನೆಯನ್ನೇ ಗೆಲ್ಲದೇ ಇದ್ದರೆ ಜಗತ್ತನ್ನು ಗೆಲ್ಲುವ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಜಗತ್ತನ್ನು ಗೆದ್ದರೂ ಕೂಡ ಅದು ಶೂನ್ಯ ಫಲಕ್ಕೆ ಸಮಾನ. ಹಾಗಾಗಿ ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಮಾನಸಿಕತೆಯಿಂದ ಹೆಜ್ಜೆಯನ್ನು ಇಡುವಂತಹದ್ದು ಅವಶ್ಯಕವಾಗಿರ್ತದೆ. ಅದರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಇನ್ನು ಆರೋಗ್ಯ, ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸುವಂತಹದ್ದು ಅವಶ್ಯಕ. ಮತ್ತು ವಾತಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯವು ಕೂಡ ನಿಮ್ಮ ದೇಹವನ್ನು ಬಾಧಿಸುವಂತಹ ಯೋಗ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವಂತಹದ್ದು, ಶಿವದೇವರನ್ನು ದರ್ಶನ ಮಾಡುವಂತಹದ್ದು, ಶಿವದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡುವಂತಹದ್ದು, ಶಿವದೇವರಿಗೆ ರುದ್ರ ಅಭಿಷೇಕವನ್ನು ಮಾಡಿಸುವಂತಹದ್ದು, ಮತ್ತು ಭಸ್ಮಾರ್ಚನೆ, ಬಿಲ್ವಾರ್ಚನೆ ಇತ್ಯಾದಿಗಳನ್ನು ನಡೆಸುವಂತಹದ್ದು. ಇದೆಲ್ಲದರಿಂದ ಮಾನಸಿಕವಾದಂತಹ ಒಂದು ಶಾಂತಿಯ ಸ್ಥಿತಿ ಹೇಳುವಂತಹದ್ದು, ಮತ್ತುಳಿದ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಉತ್ತರ ಹೇಳುವಂತಹದ್ದು ನಿಮ್ಮ ಮುಂದೆ ಬಂದು ನಿಲ್ತದೆ. ಈ ಒಂದು ಪರಿಹಾರ ಪ್ರಕ್ರಿಯೆಯನ್ನು ಅನುಕರಣೆ ಮಾಡುವಂತಹ ಕೆಲಸವನ್ನು ಮಾಡಿ, ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ.